Hi everyone, welcome back. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ಸಿಟಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ. ಬಂದ್ಬಿಟ್ಟು ವಿದ್ಯಾರ್ಥಿಗಳಿಗೆ ಸಂಕಷ್ಟ ಬರೋಬ್ಬರಿ 305 ವಿದ್ಯಾರ್ಥಿಗಳಿಗೆ ನೋಟಿಸ್ ಕೊಡೋದಕ್ಕೆ ಕೆಇ ಬಂದ್ಬಿಟ್ಟು ತಯಾರಿ ಮಾಡ್ಕೊಳ್ತಾ ಇದೆ. ಅಂಡ್ ಎರಡನೇ ಬಂದ್ಬಿಟ್ಟು ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಚೆನ್ನಾಗಿ ಆಗ್ತಾ ಇದೆ. ಎರಡರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತೀನಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮೊದಲನೇ ಅಪ್ಡೇಟ್ ನೋಡೋದಾದ್ರೆ ವಿದ್ಯಾರ್ಥಿಗಳಿಗೆ ನೋಟಿಸ್ ಬಗ್ಗೆ ಮಾತಾಡೋಣ. ಗಮನಿಸಬಹುದು, ನೀವು ಆಲ್ರೆಡಿ ನೋಡಿರ್ತೀರ ತಮಿಳಿನಲ್ಲಿ ಇಲ್ಲಿ ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆದ್ರೂ ಕೂಡ ಅಂದ್ರೆ ಸೀಟ್ ಸಿಕ್ಕಿ ಕೂಡ ಕಾಲೇಜಿಗೆ ಅಡ್ಮಿಷನ್ ಆಗಿರೋರಿಗೆ ಸಂಕಷ್ಟ ಆಗಿದೆ. ಬರೋಬ್ಬರಿ 350 ವಿದ್ಯಾರ್ಥಿಗಳಿಗೆ ಶೀಘ್ರದಲ್ಲೇ ನಾವು ನೋಟಿಸ್ ಇಶ್ಯೂ ಮಾಡ್ತಾ ಇದೀವಿ ಅಂತ ಹೇಳಿ ಕೆಎ ಅನೌನ್ಸ್ಮೆಂಟ್ ಮಾಡಿದ್ರೆ ಅದು ಪೇಪರ್ ನಲ್ಲಿ ಬಂದಿದೆ. ನೀವು ಗಮನಿಸಬಹುದು ಏನಾಗುತ್ತೆ ಅಂದ್ರೆ ಇಲ್ಲಿ ನಿಮಗೆ ಆಲ್ರೆಡಿ ಗೊತ್ತೇ ಇದೆ, ಇಂಜಿನಿಯರಿಂಗ್ ನಿಮಗೆ ಆಲ್ರೆಡಿ ಮೂರನೇ ರೌಂಡ್, ಥರ್ಡ್ ರೌಂಡ್ ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ವಿದ್ಯಾರ್ಥಿಗಳು 350ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಏನ್ ಮಾಡಿದಾರೆ ಅಂದ್ರೆ ಕಾಲೇಜ್ ಸಿಕ್ಕಿದ್ರು ಕೂಡ ಅದಕ್ಕೆ ಹೋಗಿ ರಿಪೋರ್ಟ್ ಮಾಡಿಲ್ಲ, ವರದಿ ಕೂಡ ಕೊಟ್ಟಿಲ್ಲ. ಆ ನಿಟ್ಟಿನಲ್ಲಿ ಅವರಿಗೆ ಶೀಘ್ರ ನೋಟಿಸ್ ಕೊಡ್ತೀವಿ ಅಂತ ಹೇಳಿ ಕೆಎ ಬಂದ್ಬಿಟ್ಟು ತೀರ್ಮಾನ ಕೂಡ ಮಾಡಿದೆ. ಏನಾಗುತ್ತೆ ಅಂದ್ರೆ ಆ ವಿದ್ಯಾರ್ಥಿ, ಈಗ ನೀವು ಆ 350 ವಿದ್ಯಾರ್ಥಿಗಳಲ್ಲಿ ನೀವು ಒಬ್ಬರಾಗಿದ್ರೆ ನೀವು ಕೂಡ ಸೀಟ್ ಸಿಕ್ಕಿ ಅಡ್ಮಿಷನ್ ಆಗಿಲ್ಲ ಅಂದ್ರೆ ಅವರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು. ಇನ್ ಕೇಸ್ ಆ ವಿದ್ಯಾರ್ಥಿಗಳು, ಈ 350 ವಿದ್ಯಾರ್ಥಿಗಳು ಬೇರೆ ಕಾಲೇಜುಗಳ ಲೈಕ್ ಕಾಮೆಂಟ್ ಗೆ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಕೋರ್ಟ್ಗಳಿಗೆ ಏನಾದ್ರು ಅಡ್ಮಿಷನ್ ಆಗಿದ್ರೆ ಅಂತವ್ರಿಗೆ ಕೂಡ ಈಗಾಗಲೇ ಬೆಳಗಾವಿನ ವಿಟಿಯುಗೆ ಪತ್ರ ಕೂಡ ಬರೆದಿದ್ದಾರೆ. ಅವರಿಗೆ ಅಡ್ಮಿಷನ್ ಕೊಡಬೇಡಿ ಅಂತ ಹೇಳಿ ಆಲ್ರೆಡಿ ಪತ್ರ ಕೂಡ ಬರೆದಿದ್ದಾರೆ. ಇದೀಗ ವಿದ್ಯಾರ್ಥಿಗಳಿಗೆ ನೋಟಿಸ್ ಕೂಡ ಕೊಡ್ತಾ ಇದೀವಿ ಅಂತ ಹೇಳಿ ಹೇಳಿದ್ದಾರೆ. ಇಲ್ಲಿ ಸರ್ಕಾರಿ ಕೋಟಾದಲ್ಲಿ ನಿಮಗೆ ಸೀಟ್ ಸಿಕ್ಕಿದ್ರು ಕೂಡ ವಿದ್ಯಾರ್ಥಿಗಳು ಏಕೆ ಅಡ್ಮಿಷನ್ ಆಗಿಲ್ಲ, ಬೇರೆ ಕಾಲೇಜುಗಳಿಗೆ ಲೈಕ್ ಮ್ಯಾನೇಜ್ಮೆಂಟ್ ಕೋಟಾಗೆ ಏನಾದ್ರು ಅಡ್ಮಿಷನ್ ಆಗಿದ್ದೀರಾ ಅಥವಾ ಬೇರೆ ಕೋರ್ಸ್ ಗಳಿಗೆ ಅಡ್ಮಿಷನ್ ಆಗಿದ್ದೀರಾ ಅಥವಾ ಇನ್ಯಾವ ಕಾರಣದಿಂದ ನೀವು ಸೀಟ್ ನ ಪಡ್ಕೊಂಡಿಲ್ಲ ಅಥವಾ ಅಡ್ಮಿಷನ್ ಆಗಿಲ್ಲ ಎಂಬುದನ್ನ ಪತ್ತೆ ಹಚ್ತೀವಿ ಅಂತ ಹೇಳಿ ಕೆಎ ಮುಂದಾಗಿದೆ. ಅಥವಾ ಹೆಜ್ಜೆಗೂ ಕೂಡ ನಿಮಗೆ ಆಲ್ರೆಡಿ ಹೇಳಿದ್ರು ಕೌನ್ಸಿಲಿಂಗ್ ಅಲ್ಲೇ ಏನೇನು ರೂಲ್ಸ್ ಇರ್ತವೆ ಅಂತ ಎಲ್ಲ ಕೂಡ ಕಡ್ಡಾಯವಾಗಿ ಫಾಲೋ ಅಪ್ ಮಾಡಬೇಕು. ಅಂಡ್ ನಿಮಗೆ ಸೀಟ್ ಅಲಾಟ್ಮೆಂಟ್ ಆದ ನಂತರ ನೀವು ಕಡ್ಡಾಯವಾಗಿ ಹೋಗಿ ನೀವು ಅಡ್ಮಿಷನ್ ಆಗ್ಬೇಕು ಅಂತ ಹೇಳಿ ಹೇಳಿದ್ರು. ಅದ್ರ ಬಗ್ಗೆ ಕೂಡ ಕಟ್ಟೆಚ್ಚರ ವಹಿಸಿದ್ರು. ಇಷ್ಟೆಲ್ಲ ಆದ್ರೂ ಕೂಡ ನೀವು ಆಪ್ಷನ್ ಎಂಟ್ರಿ ಏನಕ್ಕೆ ಮಾಡಿದ್ರೆ, ಇಷ್ಟೆಲ್ಲ ಗೊತ್ತಿದ್ರು ಕೂಡ ಯಾಕೆ ಮಾಡಿದ್ರೆ, ಈ ರೀತಿ ಏನಕ್ಕೆ ಮಾಡಿದ್ರೆ ಅಂತ ಹೇಳಿ ಕೆಎ ಒಂದು ಮಾಹಿತಿ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಏನಾಗುತ್ತೆ, 350ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಆಲ್ರೆಡಿ ನೋಟಿಸ್ ನೀಡೋದಕ್ಕೆ ತಯಾರಿ ಕೂಡ ಮಾಡ್ಕೊಂಡಿದೆ. ವಿವರಣೆ, ಕಡ್ಡಾಯವಾಗಿ ವಿವರಣೆ ಕೂಡ ಪಡ್ಕೊಳ್ತಾರೆ. ಯಾವ ಕಾರಣಕ್ಕೆ ನೀವು ಈ ಸೀಟ್ಗಳಿಗೆ ಸಿಕ್ಕಿದ್ರು ಕೂಡ ಯಾವ ಕಾರಣಕ್ಕೆ ನೀವು ಅಡ್ಮಿಷನ್ ಆಗಿಲ್ಲ ಅನ್ನೋದನ್ನ ಕೆಇ ಬಂದ್ಬಿಟ್ಟು ವಿದ್ಯಾರ್ಥಿಗಳಿಗೆ ಕೇಳಿ ವಿವರಣೆ ಕೂಡ ಮಾಡುತ್ತೆ. ವಿದ್ಯಾರ್ಥಿಗಳು ಕರೆಕ್ಟ್ ಆಗಿ ಮಾಹಿತಿಯನ್ನ ಕೊಟ್ರೆ ಅದು ರಿಯಲ್ ಅಂದ್ರೆ ಕರೆಕ್ಟ್ ಆಗಿದ್ರೆ ಸಮಸ್ಯೆ ಇಲ್ಲ. ಬಟ್ ಏನಾದ್ರೂ ನೀವು ಬೇಕು ಅಂತ ಮಾಡಿದ್ರೆ ಇದು ನಿಮ್ಗೆ ಸಂಕಷ್ಟ ಆಗಿರುತ್ತೆ. ಒಂದು ಲೀಗಲ್ ಇಶ್ಯೂಸ್ ಆಗ್ಬೋದು. ಕೆಇ ಏನಾದ್ರು ಕಂಪ್ಲೇಂಟ್ ಕೊಟ್ರೆ ನಿಮ್ಮಲ್ಲಿ FIR ಆಗುವ ಸಾಧ್ಯತೆ ಕೂಡ ಇದೆ. ಅಥವಾ ನಿಮಗೆ ಬೇರೆ ಮುಂದಿನ ಕ್ರಮಗಳನ್ನ 3 ಇಯರ್ ಬ್ಯಾನ್ ಮಾಡೋದು, ಆ ರೀತಿ ನಿಮಗೆ ಬೇರೆ ಕಡೆ ಅಡ್ಮಿಷನ್ ಸಿಗುವಾಗ ಮಾಡೋದು, ಈ ರೀತಿ ಮಾಡೋ ಸಾಧ್ಯತೆ ಕೂಡ ಇದೆ. ಮೇನ್ ಥಿಂಗ್ 350 ವಿದ್ಯಾರ್ಥಿಗಳಿಗೆ ನೋಟಿಸ್ ಕೊಡ್ತಾ ಇದ್ದಾರೆ. ಅಲ್ಲಿ ನೀವು ಇದ್ರೆ ಎಚ್ಚರವಾಗಿರಿ. ನೋಟಿಸ್ ಕೊಡ್ತಾರೆ, ಹೋಗಿ ಹಾಜರಾಗಿ ನೀವು ನಿಖರವಾದ ಮಾಹಿತಿಗಳು, ನೀವು ಲೀಗಲ್ ಆಗಿ ನಿಮ್ಗೆ ವೈಯಕ್ತಿಕ ಕಾರಣಗಳಿಂದ, ಸಮಸ್ಯೆಯಿಂದ ಅಥವಾ ಫೀಸ್ ಕಟ್ಟಕ್ಕಾಗಿಲ್ಲ ಆ ರೀತಿ ಅದೇ ಓಕೆ. ಬಟ್ ನೀವೇನಾದ್ರು ಮ್ಯಾನೇಜ್ಮೆಂಟ್ ಸೀಟ್ ತೆಗೆದುಕೊಂಡು ಬೇರೆ ಕಡೆ ಅಡ್ಮಿಷನ್ ಆಗೋದು, ಸಿಕ್ಕಿರೋ ಸೀಟ್ ಗಳನ್ನ ಸಾಕಷ್ಟು ವಿದ್ಯಾರ್ಥಿಗಳು ಕಳೆದ ಬಾರಿ ನಿಮಗೆ ಗೊತ್ತಿರೋ ಮೋಸ ಮಾಡಿದ್ರು. ಲೈಕ್ ಖಾಸಗಿ ಕಾಲೇಜುಗಳು ಸೇರ್ಕೊಂಡು ಕೆಇ ಆಫೀಸರ್ ಜೊತೆ ಸೇರ್ಕೊಂಡು ಸೀಟ್ ಗಳನ್ನ ಬ್ಲಾಕ್ ಮಾಡಿ ಅದನ್ನ ಬೇರೆ ಕಡೆಗೆ ಹೋಗೋದು ರೀತಿ ಮಾಡಿದ್ರು. ಈ ರೀತಿ ಎಲ್ಲ ನೀವು ದಂಧೆಗಳಲ್ಲಿ ನೀವು ಭಾಗವಹಿಸಿದ್ರೆ ನಿಮಗೆ ಕಾನೂನಿನ ಸಂಕಷ್ಟ ಆಗ್ಬೋದು. FIR ಆಗಿ ಅರೆಸ್ಟ್ ಮಾಡೋ ಸಾಧ್ಯತೆ ಕೂಡ ಹೋಗಬಹುದು ಸಾಧ್ಯತೆಗಳು ಕೂಡ ಇದಾವೆ. ಎಚ್ಚರವಾಗಿರಿ. ಆಲ್ರೆಡಿ ಕೆಇ ಅವರು ಹೇಳ್ಬಿಟ್ಟಿದ್ರು ಸ್ಟ್ರಿಕ್ಟ್ ಆಗಿರುತ್ತೆ, ಯಾವ ವಿದ್ಯಾರ್ಥಿ ಕೂಡ ಮಿಸ್ ಮಾಡೋಂಗಿಲ್ಲ. ಹಾಗಾಗಿ ನಾವು 3 ಬಾರಿ ಹೇಳ್ತಾ ಇದೀವಿ. ಮಾಹಿತಿ ಕೊಟ್ಟಿದ್ರು, ನೋಟಿಸ್ ಕೊಟ್ಟಿದ್ರು, ಕೆಇ ಡೈರೆಕ್ಟರ್ ಅವರೇ ವಿಡಿಯೋ ಮಾಡಿ ಹೇಳಿದ್ರು. ಆ ನಿಟ್ಟಿನಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವೆಲ್ಲ ವಿದ್ಯಾರ್ಥಿಗಳು ಸಿಕ್ಕಿದ್ರು ಕೂಡ ಅಡ್ಮಿಷನ್ ಆಗಿಲ್ಲ, ಮ್ಯಾನೇಜ್ಮೆಂಟ್ ಕೋಟಾಗ ಹೋಗಿರ್ತಾರೆ, ಅದನ್ನು ಕೂಡ ಹೇಳಿದ್ರು. ಇನ್ ಕೇಸ್ ಮ್ಯಾನೇಜ್ಮೆಂಟ್ ಕೋಟಾ ಅಥವಾ ಕಾಮೆಂಟ್ ಗೆ ಹೋಗಿದ್ರೆ ಅದನ್ನು ಕೂಡ ರದ್ದು ಮಾಡ್ತೀವಿ ಅಂತ ಕೆಇ ಕೂಡ ಪತ್ರ ಕೂಡ ಬರೆದಿದ್ದಾರೆ ಅಂತ ಮಾಹಿತಿಗಳನ್ನ ಪ್ರಭಾವದಲ್ಲಿ ವಿವರಗಳು ಕೂಡ ಕೊಟ್ಟಿರ್ತಾರೆ ಯಾವೆಲ್ಲ ವಿದ್ಯಾರ್ಥಿಗಳು ಕೂಡ ಅಂತ. ಆಲ್ರೆಡಿ ನಿಮಗೆ ವಿಟಿಯು, ವಿಶ್ವೇಶ್ವರ ತಾಂತ್ರಿಕ ಯೂನಿವರ್ಸಿಟಿ ವಿಟಿಯು ಹತ್ರ ನಿಮ್ಮೆಲ್ಲ ಮಾಹಿತಿಗಳು ಕೂಡ ಇರ್ತವೆ. ನೀವು ಈ ರೀತಿ ಸಿಟಿ ಬಿಟ್ಬಿಟ್ಟು ನೀವು ಬೇರೆ ಕಡೆ ಎಲ್ಲೇ ಹೋದ್ರು ಕೂಡ ನೀವು ಅಡ್ಮಿಷನ್ ಅಂತ ಕೂಡ ಅಲ್ಲಿ ನಿಮಗೆ ಸ್ಪಷ್ಟ ಮಾಹಿತಿ ಸಿಗುತ್ತೆ, ಡಾಟಾ ಸಿಗುತ್ತೆ. ನಿಮ್ಮಲ್ಲಿ ತಡೆ ಇಡುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಒಟ್ಟಾರೆ ನೋಟಿಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕಾಯ್ದು ನೋಡೋಣ ಏನಾಗುತ್ತೆ ಅಂತ. ಇನ್ನ ಮೇನ್ ಥಿಂಗ್ ಎರಡನೇ ಅಪ್ಡೇಟ್ ನೋಡೋದಾದ್ರೆ ದಾಖಲಾತಿ ತುಸು ಹೆಚ್ಚಳ, ಸ್ವಲ್ಪ ಇದು ಸೀಟ್ ಸ್ವಲ್ಪ ಫಿಲ್ ಅಪ್ ಆಗಿದೆ, ಅಂದ್ರೆ ಅಡ್ಮಿಷನ್ಸ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ಕೊಂಡು ಕೂಡ ಬರ್ತಾ ಇದೆ. ಏನಾಗ್ತಿತ್ತು ಅಂದ್ರೆ ವರ್ಷ ಇಂಜಿನಿಯರಿಂಗ್ ಬಂದ್ಬಿಟ್ಟು ಸೀಟ್ಗಳು ವೇಕೆಂಟ್ ಆಗಿ ಉಳಿತಾ ಇತ್ತು. ಈ ಬಾರಿ ಕೂಡ ಸಾಕಷ್ಟು ವೇಕೆಂಟ್ ಆಗಿ ಉಳಿತಾ ಇತ್ತು. ಬಟ್ ಇಲ್ಲಿ ಕೆಇ ಒಂದು ಸೂಪರ್ ಪ್ಲಾನ್ ನ ಮಾಡಿದ್ರು. ನಿಮಗೆಲ್ಲ ಗೊತ್ತಿದೆ ಅನ್ಕೋತೀವಿ. ಏನಂದ್ರೆ ಸರ್ಕಾರಿ ಕಾಲೇಜುಗಳಲ್ಲಿ ಯಾವುದೆಲ್ಲ ಜಾಸ್ತಿ ಫಿಲ್ ಅಪ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಮೆಕ್ಯಾನಿಕಲ್, ಸಿವಿಲ್ ಆಗಿರ್ಬೋದು, ಯಾವ್ದು ಜಾಸ್ತಿ ಸೀಟ್ಗಳು ಕೂಡ ಫಿಲ್ ಅಪ್ ಆಗೋದಿಲ್ಲ ಅಂತ ಅದಕ್ಕೆ 50% ರಿಯಾಯಿತಿ ಕೊಟ್ಟಿದ್ರು. ರಿಯಾಯಿತಿ ಅಂದ್ರೆ ಎಲ್ಲ ಕೂಡ ಬೇರೆಯವರು, ಫಾರ್ ಎಕ್ಸಾಂಪಲ್ CSCC ಅವರು 100% ಫೀಸ್ ಗಳನ್ನ ಪೇ ಮಾಡಿದ್ರೆ, ಬಟ್ ಈ ವಿದ್ಯಾರ್ಥಿಗಳು ಸರ್ಕಾರಿ ಕಾಲೇಜುಗಳಲ್ಲಿ ಮೆಕ್ಯಾನಿಕಲ್, ಸಿವಿಲ್ ಚೂಸ್ ಮಾಡೋ ವಿದ್ಯಾರ್ಥಿಗಳಿಗೆ 50% ಫೀಸ್ ರಿಯಾಯಿತಿ ಇತ್ತು. ಕಾರಣ ಎಷ್ಟೇ, ಸೀಟ್ ಗಳನ್ನ ಯಾರು ಪಡ್ಕೊಳ್ತಾ ಇಲ್ಲ, ಸೀಟ್ ಗಳಿಗೆ ಯಾರು ಹೋಗ್ತಾ ಇಲ್ಲ, ಸಾಕಷ್ಟು ಸೀಟ್ಗಳು ಕೂಡ ವೇಕೆಂಟ್ ಆಗಿ ಉಳಿತಾ ಇದಾವೆ. ಆ ನಿಟ್ಟಿನಲ್ಲಿ ನಾವು ಕೊಡ್ತಾ ಇದೀವಿ ಅಂತ ಹೇಳಿದ್ರು.
ಅದು ಗುಡ್ ನ್ಯೂಸ್ ಆಗಿದೆ. ಏನಾಗಿದೆ ಅಂದ್ರೆ ಈ ವರ್ಷ ಬರೋಬ್ಬರಿ ಈ ರೀತಿ 50% ಶುಲ್ಕ ರಿಯಾಯಿತಿ ಮಾಡಿರೋ ಕಾರಣ ಈ ವರ್ಷ 18% ನಿಮಗೆ ಹೆಚ್ಚಳ ಆಗಿದೆ ಅಂತ ಕೂಡ ಮಾಹಿತಿ ಬರ್ತದೆ. ಅಂದ್ರೆ ಅಡ್ಮಿಷನ್ಗಳು 18% ಇನ್ಕ್ರೀಸ್ ಕೂಡ ಆಗಿದೆ. ಕಳೆದ ಬಾರಿ ಅಂದ್ರೆ ಕಳೆದ ಲಾಸ್ಟ್ ಇಯರ್ ಅಂದ್ರೆ ಲಾಸ್ಟ್ 3 ಇಯರ್ ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದೇ ನಿಮಗೆ ಈ ವರ್ಷ 18% ಅಷ್ಟು ನಿಮಗೆ ಅಡ್ಮಿಷನ್ ಕೂಡ ಹೆಚ್ಚಳ ಆಗಿದೆ. ಅದು 100 ಸರ್ಕಾರಿ ಕಾಲೇಜುಗಳಲ್ಲಿ ಮಾಹಿತಿ ಬಂದಿದೆ. ಈ ಹಿಂದೆ ಸರಾಸರಿ ಅಂದ್ರೆ 100ಕ್ಕೆ ಸರಾಸರಿ ತಗೊಂಡ್ರೆ 100ಕ್ಕೆ 33% ಅಷ್ಟೇ ನಿಮಗೆ ಸೀಟ್ಗಳು ಕೂಡ ಸರ್ಕಾರಿ ಕಾಲೇಜುಗಳಲ್ಲಿ ಫಿಲ್ ಅಪ್ ಆಗ್ತಾ ಇತ್ತು. ಬಟ್ ಈ ಬಾರಿ 51% ಸೀಟ್ಗಳು ಕೂಡ ಫಿಲ್ ಅಪ್ ಆಗಿದೆ ಅಂತ ಕೂಡ ಮಾಹಿತಿ ಬರ್ತದೆ. ಅಂದಾಜು ನಿಮಗೆ 18% ಕೂಡ ಹೆಚ್ಚಳ ಆಗಿದಾವೆ ಅಂತ ಹೇಳಿದ್ದಾರೆ. ಕಾರಣ ಎಷ್ಟೇ ಅದು ಏನಾಗುತ್ತೆ ಅಂದ್ರೆ ಅಡ್ಮಿಷನ್ ಗಳಿಗೆ ಆದ್ರೆ ಈ ರೀತಿ ಫೀಸ್ ಕನ್ಸೆಷನ್ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗೆ ಫೀಸ್ ಕಡಿಮೆ ಆಗುತ್ತೆ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳು ಹೋಗಿ ಆಸಕ್ತಿ ತೋರಿಸಬಹುದು. ಈ ವರ್ಷ ನೋಡಿದರೆ ಸಾಕಷ್ಟು ಅಡ್ಮಿಷನ್ ಇನ್ಕ್ರೀಸ್ ಆಗಿದೆ. ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ 44 ಇಂದ 52% ಏರಿಕೆ ಆಗಿದೆ ಕೂಡ ಮಾಹಿತಿ ಬರುತ್ತದೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ 35 ಏರಿದೆ. ಸಿವಿಲ್ ಟೆಕ್ನಾಲಜಿಯಲ್ಲಿ 60% ಅಡ್ಮಿಷನ್ ಆಗಿದೆ. ಕಳೆದ 3 ವರ್ಷದಲ್ಲಿ ಕಡಿಮೆ ಇತ್ತು, ಈ ಬಾರಿ ಕೂಡ ಜಾಸ್ತಿ ಆಗಿದೆ. ಜವಳಿ ತಂತ್ರಜ್ಞಾನ ಕೂಡ 70% ಆಗಿದೆ. ಈ ರೀತಿ ಸಾಕಷ್ಟು ಕಡೆ ಇದೆ. ಸಾಕಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ಸಾಕಷ್ಟು ಜನ ಎಲ್ಲ ಕೂಡ ಯೋಚನೆ ಮಾಡೋದು ಉದ್ಯೋಗ ಸಿಗುತ್ತೆ, ನಾವು IT BT ಕೆಲಸ ಮಾಡೋದು ಅಂತ ಹೇಳಿ ಎಲ್ಲ ಕೂಡ ಕಂಪ್ಯೂಟರ್ ಸೈನ್ಸ್ ನ ಪ್ರಿಫರ್ ಮಾಡ್ತಾರೆ. ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು ಅಂಡ್ ನಿಮಗೆ AI ಆಗಿರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಮಿಷಿನ್ ಲರ್ನಿಂಗ್ ಆಗಿರ್ಬೋದು, ಇದಕ್ಕೆ ಸಾಕಷ್ಟು ಒತ್ತು ಕೊಡ್ತಾರೆ. ಜಾಬ್ ಆಪರ್ಚುನಿಟಿ ಸಿಗುತ್ತೆ ಅಂತ ಹೇಳಿ ಅದಕ್ಕೆ ಹೋಗ್ತಾರೆ. ಬಟ್ ಇಲ್ಲಿ ಎಲ್ಲ ಕೋರ್ಸ್ಗಳು ಕೂಡ ಸರ್ಕಾರಿ ಕಾಲೇಜುಗಳಲ್ಲಿ ಕೂಡ ಖಾಸಗಿ ಕಾಲೇಜುಗಳಲ್ಲಿ ಕೂಡ ಫಿಲ್ ಅಪ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. CS ಆಗಿರ್ಬೋದು, AI ಆಗಿರ್ಬೋದು, ಮಿಷನ್ ಲರ್ನಿಂಗ್ ಆಗಿರ್ಬೋದು, ಎಲ್ಲಾ ಕೋರ್ಸಸ್ಗಳು ಎಲ್ಲಾ ಸೀಟ್ಗಳು ಕೂಡ ಸರ್ಕಾರಿ ಅಂಡ್ ಖಾಸಗಿ ಎರಡು ಕಡೆ ಕೂಡ ಫಿಲ್ ಅಪ್ ಆಗಿದ್ದಾರೆ. ಬಟ್ ಇಲ್ಲಿ ಮೆಕ್ಯಾನಿಕಲ್ ಸಿವಿಲ್ ಅದು ಸಾಕಷ್ಟು ವೇಕೆಂಟ್ ಆಗಿತ್ತು. ಆ ನಿಟ್ಟಿನಲ್ಲಿ ನಾವು ಈ ರೀತಿ ನಮಗೆ ಆಪ್ಷನ್ಸ್ ಕೊಟ್ಟಿದ್ವು ಅಂತ ಹೇಳಿದ್ದಾರೆ. ಬೇಡಿಕೆ ಇರುವ ಕೋರ್ಸಸ್ಗಳು ಬಿಟ್ಟು ಬೇಡಿಕೆ ಯಾವುದು ಇಲ್ಲ ಅದಕ್ಕೆ 50% ರಿಯಾಯಿತಿ ಕೊಟ್ಟಿದ್ರು. ಬೇರೆ ಕೋರ್ಸ್ಗಳಿಗೆ ಏನಾಗುತ್ತೆ ಅಂದ್ರೆ ವಾರ್ಷಿಕವಾಗಿ ಅಂದ್ರೆ 44,950 ರೂಪಾಯಿ ಫೀಸ್ ಆಗ್ತಾ ಇತ್ತು ಸರ್ಕಾರಿ ಕಾಲೇಜುಗಳಲ್ಲಿ. ಅದರದ್ದೇ CSC ಆ ರೀತಿ ಕೋರ್ಸಸ್ಗಳಿಗೆ 44,950 ರೂಪಾಯಿ ಫೀಸ್ ಆಗ್ತಾ ಇತ್ತು. ಬಟ್ ಕೆಲವು ಕೋರ್ ಇಂಜಿನಿಯರಿಂಗ್ ಕೋರ್ಸಸ್ಗಳಿಗೆ ಕೇವಲ 28,450 ರೂಪಾಯಿ ವಿಧಿಸಿದ್ದಾರೆ. ಆ ನಿಟ್ಟಿನಲ್ಲಿ ಈ ರೀತಿ ಆಗಿದೆ ಅಂತ ಹೇಳಿದ್ದಾರೆ. ಕಾರಣ ಎಷ್ಟೇ, ನಾವು ಫೀಸ್ ನ ರಿಡ್ಯೂಸ್ ಮಾಡಿರೋ ಕಾರಣ ವಿದ್ಯಾರ್ಥಿಗಳು ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಸಾಕಷ್ಟು ಕೋರ್ಸ್ಗಳಿಗೆ ಹೊಸದಾಗಿ ಆಸಕ್ತಿ ಕೂಡ ಇದೆ ಅಂತ ಹೇಳಿ ಮಾಹಿತಿ ಬಂದಿದೆ. ಹೊಸ ತಂತ್ರಜ್ಞಾನ ಆಗಿರ್ಬೋದು, ಕೌಶಲ್ಯಕ್ಕೆ ಬೇಡಿಕೆ ಇದೆ. ಟ್ರೆಂಡಿಂಗ್ ಕೋರ್ಸಸ್ಗಳು ವಿದ್ಯಾರ್ಥಿಗಳ ಆಕರ್ಷಲಾಗ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಸಾಕಷ್ಟು ಜನ ಕೌಶಲ್ಯ ಅಭಿವೃದ್ಧಿ ಯೋಜನೆ ಮಾಡೋದು, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅದ್ರ ಬಗ್ಗೆ ಮಾಹಿತಿ ಕೊಟ್ರೆ ಇನ್ನೂ ಹೆಚ್ಚು ಜನ ಕೋರ್ಸ್ಗೆ ಬರ್ತಾರೆ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ. ಒಟ್ಟಾರೆ 2 ನ್ಯೂಸ್, ಒಂದು ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟಿದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನ ಹೋಗಿ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಹೋಗಿ ಅಟೆಂಡ್ ಮಾಡಿಕೊಂಡು ನಿಖರವಾದ ಮಾಹಿತಿ ಇದ್ರೆ, ಸ್ಪಷ್ಟವಾದ ಮಾಹಿತಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಬಟ್ ನೀವು ಇಂಟೆನ್ಷನಲಿ ಮಾಡಿದ್ರೆ ಅದನ್ನೆಲ್ಲ ಟ್ರ್ಯಾಕ್ ಮಾಡಬಹುದು. ನಿಮ್ಗೆಲ್ಲ ಮಾಹಿತಿ ಗೊತ್ತಾಗುತ್ತೆ. ನೀವು ಲಾಗಿನ್ ಆಗಿರೋದ್ರಿಂದ ಎಲ್ಲ ಕೂಡ ಟ್ರ್ಯಾಕ್ ಮಾಡಬಹುದು. ಅಂಡ್ ಎರಡನೇದು ಸರ್ಕಾರಿ ಕಾಲೇಜುಗಳಲ್ಲಿ ಅಡ್ಮಿಷನ್ ಕೂಡ ಇನ್ಕ್ರೀಸ್ ಆಗಿದೆ. ಕಾರಣ ಎಷ್ಟೇ, ಫೀಸ್ ಸ್ವಲ್ಪ ರಿಡ್ಯೂಸ್ ಮಾಡಿರೋ ಕಾರಣ ವಿದ್ಯಾರ್ಥಿಗಳಿಗೆ ಸಹಾಯ ಆಗಿದೆ. ಇದು ಇವತ್ತಿನ 2 ಅಪ್ಡೇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.